ನಮಸ್ಕಾರ. ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭರವಸೆ ಕೇವಲ ಚಾನಲ್ ಅಲ್ಲ, ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು. ಬಹಳ ಸಂದರ್ಭದಲ್ಲಿ ಅಂದುಕೊಳ್ತೀವಿ, ಎಷ್ಟು ಸೌಮ್ಯ ಸ್ವಭಾವದ ಇಂತಹ ಒಳ್ಳೆಯ ಜಾಣ ಹುಡುಗಿ ರೌಡಿಯಂತಹ ಹುಡುಗನನ್ನು ಯಾಕೆ ಪ್ರೀತಿಸಿದ್ಲು? ಇಷ್ಟು ಒರಟಾಗಿರುವ, ಗಡಸಾಗಿರುವ ಮತ್ತು ರೌಡಿಯಂತಹ ವರ್ತನೆಯನ್ನು ತೋರುವಂತಹ ಹುಡುಗನನ್ನು ಇವಳು ಹೇಗೆ ಇಷ್ಟಪಟ್ಟಳು? ಇಂಥ ಒಂದು ಪ್ರಶ್ನೆ ನಮ್ಮ ಎಲ್ಲರದ್ದೂ ಹೌದು. ಆದರೆ ಇದಕ್ಕೆ ಸರಿಯಾದ ಉತ್ತರ ಮನಃಶಾಸ್ತ್ರದ ನೆಲೆಯಿಂದಲೂ ಅಗತ್ಯ ಇತ್ತು. ಅಂತಹ ಉತ್ತರವನ್ನೇ ನಾವು ಇಲ್ಲಿ ನೀಡ್ತಾ ಇದ್ದೀವಿ. ನಮ್ಮ ಪ್ರಾಫಿಟ್ ಪ್ಲಸ್ ಪತ್ರಿಕೆಯಲ್ಲಿ ಆಪ್ತ ಮಾತು ಅಂಕಣದಲ್ಲಿ ಡಾಕ್ಟರ್ ರೂಪಾರಾವ್ ಅವರು ಓದುಗರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ. ಅಂತಹ ಒಂದು ಪ್ರಶ್ನೆಯೇ, ಯಾಕೆ ಮುಗ್ಧ ಸೌಮ್ಯ ಸ್ವಭಾವದ ಸುಕೋಮಲ ಮತ್ತು ಹೂವಿನಂತಹ ಹುಡುಗಿಯರು ರೌಡಿಯನ್ನು ಯಾಕೆ ಪ್ರೀತಿಸ್ತಾರೆ? ರೌಡಿಯಂಥವನನ್ನು ಯಾಕೆ ಇಷ್ಟಪಡ್ತಾರೆ? ಯಾಕೆ ಅವರು ಅಂಥ ಒಂದು ವ್ಯಕ್ತಿಯ ಜೊತೆಗೆ ಸಾಂಗತ್ಯವನ್ನು ಬಯಸ್ತಾರೆ? ಆಕರ್ಷಕವಾಗಿದೆ ಪ್ರಶ್ನೆ ಕೂಡ ಅಲ್ವಾ? ನಾನು ಪ್ರಶ್ನೆ ಮತ್ತು ಉತ್ತರ ಎರಡನ್ನೂ ಕೂಡ ನಿಮಗೆ ಓದಿ ಹೇಳ್ತೀನಿ, ಕೇಳಿ. ಪ್ರಶ್ನೆ ಹೀಗಿದೆ: ಹೆಣ್ಣು ಮಕ್ಕಳು ಚೆನ್ನಾಗಿ ಓದುತ್ತಿದ್ದಾರೆ, ಉತ್ತಮ ಕೆಲಸದಲ್ಲೂ ಇರುತ್ತಾರೆ. ಆದರೆ ಬಹಳಷ್ಟು ಜನ ಹುಡುಗಿಯರು ಒರಟಾಗಿರುವ, ರೌಡಿಯಂತೆ ವರ್ತಿಸುವ, ಗಡಸು ವರ್ತನೆಯ ಹುಡುಗರತ್ತ ಯಾಕೆ ಆಕರ್ಷಿತರಾಗುತ್ತಾರೆ? ನೀವು ನೋಡಿರಬಹುದು, ಹೂವಿನಂತಹ ಹುಡುಗಿ ಪುಂಡ ಪೋಖರಿ ಹುಡುಗರನ್ನು ಪ್ರೀತಿಸಿ ಎಷ್ಟೋ ತಿಂಗಳು ವರ್ಷಗಳ ನಂತರ ತಪ್ಪು ಮಾಡಿಬಿಟ್ಟೆ ಎಂದು ವ್ಯಥೆ ಪಡುವವರಿಗೇನೂ ಕಡಿಮೆ ಇಲ್ಲ. ಇಷ್ಟೇ ಅಲ್ಲ, ಇತ್ತೀಚಿನ ದಿನಗಳಲ್ಲಿ ಸಿನಿಮಾದ ನಾಯಕರು ಒರಟಾಗಿ ರೌಡಿಗಳಂತೆ ವರ್ತಿಸುವವರನ್ನು ಮನಸ್ಸಿನಲ್ಲಿಯೇ ಕದ್ದು ಪ್ರೀತಿಸುವವರಿಗೇನೂ ಕೊರತೆ ಇಲ್ಲ. ಯಾಕೆ ಹೀಗೆ ಮಾಡುತ್ತಾರೆ? ಅವರಿಗೆ ಅಷ್ಟು ತಿಳುವಳಿಕೆ ಇರುವುದಿಲ್ಲವೇ? ಸೌಮ್ಯ ಸ್ವಭಾವದ ಹುಡುಗರು ಯಾಕೆ ಇಷ್ಟ ಆಗುವುದಿಲ್ಲ? ಈ ಪ್ರಶ್ನೆಗೆ ಡಾಕ್ಟರ್ ರೂಪಾರಾವ್ ಅವರು ನೀಡಿದಂತಹ ಉತ್ತರ ಹೀಗಿದೆ. ಉತ್ತರ: ಇದು ತುಂಬ ಒಳ್ಳೆಯ ಪ್ರಶ್ನೆ. ಚೆನ್ನಾಗಿ ಗಮನಿಸಿ ಈ ಪ್ರಶ್ನೆ ಕೇಳಿದ್ದೀರಿ. ಇದಕ್ಕೆ ಹಲವಾರು ಥಿಯರಿಗಳಿವೆ. ಅದರಲ್ಲಿ ಮೊದಲನೆಯದು ನಿಮ್ಮೆಲ್ಲರಿಗೂ ಗೊತ್ತಿರುವುದೇ ವಿಕಾಸವಾದದ ಥಿಯರಿ. ನೀವು ನೋಡಿರಬಹುದು, ಪ್ರಾಣಿಗಳಲ್ಲಿ ಬಲಿಷ್ಠ ಗಂಡು ಪ್ರಾಣಿಯೇ ಹೆಣ್ಣನ್ನು ಜಯಿಸುವುದು. ಹಾಗೆಯೇ ಶಿಲಾಯುಗದಲ್ಲಿ ಹೆಣ್ಣು ಬಲಿಷ್ಠ ಗಂಡಿನತ್ತ ವಾಲುತ್ತಿದ್ದ ಕಾರಣವೆಂದರೆ ತನ್ನ ಸಂತಾನಕ್ಕೆ ತನಗೆ ರಕ್ಷಣೆ ಕೊಡಬಹುದು ಎಂಬುದಕ್ಕೆ. ಇದು ಬಹುತೇಕ ಗೊತ್ತಿರುವ ಥಿಯರಿ. ಎರಡನೆಯದು, ರೌಡಿಯನ್ನು ಮದುವೆಯಾಗಿ ಅವನನ್ನು ಸರಿದಾರಿಗೆ ತರಬಹುದು ಎಂಬ ತಾಯಿಯ ಮನಸ್ಸು. ಇದು ಒಂದು ಥಿಯರಿ. ನಮ್ಮ ಹಲವಾರು ಸಿನಿಮಾಗಳಲ್ಲಿ ನಾವು ಇಂತಹ ಕಥೆಗಳನ್ನು ನೋಡಿದ್ದೇವೆ. ಆದರೆ ನಾನು ಇಲ್ಲಿ ಹೇಳ ಹೊರಟಿರುವುದು ಇನ್ನೊಂದು ಬಹಳ ಮುಖ್ಯವಾದ ಥಿಯರಿ. ನಾನು ಹೇಳ್ತಾ ಇರೋದು ಪ್ರತಿ ಹೆಣ್ಣಿಗೂ ಹಾಗೂ ಪೋಷಕರಿಗೂ ಗಂಡಿಗೂ ಅವಶ್ಯವಾಗಿ ಗೊತ್ತಾಗಲೇಬೇಕಾದದ್ದು. ಇದನ್ನು ಅರಿತರೆ ಹೆಣ್ಣು ಮಕ್ಕಳು ಅನಾವಶ್ಯಕವಾಗಿ ಅಯೋಗ್ಯರ ಕಡೆಗೆ ಆಕರ್ಷಿತರಾಗುವುದನ್ನು ತಪ್ಪಿಸಬಹುದು. ಇದನ್ನು ಒಂದು ಪ್ರಯೋಗದ ವಿವರಣೆಯಿಂದ ಪ್ರಾರಂಭಿಸೋಣ. ಏನದು ಪ್ರಯೋಗ? ಅದೊಂದು ವಿಶ್ವವಿದ್ಯಾನಿಲಯದಲ್ಲಿ ನಡೆದ ಪ್ರಯೋಗಾಲಯ. ಅಲ್ಲಿ ಸೂಸಾನ್ ಎಂಬ 21 ವರ್ಷದ ತರುಣಿಗೆ ಒಂದು ಪ್ರಯೋಗದ ಭಾಗವಾಗಲು ಹೇಳಿದ್ದರು. ಅದು 2 ಹಂತಗಳ ಪ್ರಯೋಗ ಅಂದರೆ ಮತ್ತೇನಲ್ಲ, ಅವಳು 2 ಜೋಡಿ ಅವಳಿ ಜವಳಿ ಗಂಡುಗಳೊಂದಿಗೆ ಮಾತನಾಡಿ ಅವರು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸಿ ಬರಬೇಕು. ಅವರು ತಮ್ಮೊಡನೆ ಡೇಟಿಂಗ್ಗೆ ಕರೆಯಬಹುದು ಮತ್ತು ಅವಳು ಅವರೊಡನೆ ಡೇಟಿಂಗ್ಗೆ ಏಕೆ ಹೋಗಬಹುದು ಎಂಬುದಕ್ಕೆ ಅದಕ್ಕೆ ಕಾರಣಗಳನ್ನು ವಿವರಿಸಬಹುದು. ಇದಕ್ಕೆ ಬದಲಾಗಿ ಸೂಸಾನ್ ಅವರೊಡನೆ ತಾನು ಗಮನಿಸಿದ ಅಂಶಗಳನ್ನು ಪ್ರಯೋಗ ಮಾಡಿದವರೊಡನೆ ಹೇಳಬೇಕು. ಆ 2 ಜೋಡಿ ಅವಳಿ ಜವಳಿ ಅಂದರೆ ಇಲ್ಲಿ 4 ಜನ. ಇದನ್ನು 2 ಸೆಟ್ ಆಗಿ ನೋಡೋಣ. ಮೊದಲನೆಯದನ್ನು 0102 ಅಂತ ಇಟ್ಕೊಳ್ಳೋಣ.
ಇನ್ನೊಂದನ್ನು *1 *2 ಅಂತ ಇಟ್ಕೊಳ್ಳೋಣ. 2 ವಾರಗಳ ಹಿಂದೆ 01 ಮತ್ತು *2 ಇವರೊಂದಿಗೆ ಆಕೆ ಮಾತನಾಡಿ ಮೊದಲ ಹಂತದ ಪ್ರಯೋಗ ಮುಗಿಸಿದ್ದಳು. ಈಗ ಎರಡನೆಯ ಹಂತ. ಮೊದಲು *1 ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತು ಶುರುವಾಯಿತು. ಸೂಸನ್ ಮತ್ತು *1 ಅವರಿಬ್ಬರೇ ಅಲ್ಲಿ. *1 ತನ್ನ ಪರಿಚಯ ಮಾಡಿಕೊಂಡ. ಅವನು ಕೊಂಚ ನಾಚಿಕೆ ಸ್ವಭಾವದವನು ಹಾಗೂ ಮೂಲತಃ ಪ್ರಾಮಾಣಿಕ. ಒಟ್ಟಿನಲ್ಲಿ ಒಂದು ಹುಡುಗಿಯ ಅಪ್ಪ ಅಮ್ಮ ಸುಲಭವಾಗಿ ಒಪ್ಪಿಬಿಡುವ ಗುಣಗಳಿರುವವ. ಡೇಟಿಂಗಲ್ಲಿ ಅಂತಹ ನುರಿತವನಲ್ಲ. ಒಂದೊಳ್ಳೆ ಕಮಿಟೆಡ್ ಸಂಬಂಧಕ್ಕಾಗಿ ಎದುರು ನೋಡುವವ. ಆದರೂ ನೀವು ಒಪ್ಪಿದರೆ ನಾವಿಬ್ಬರೂ ಒಳ್ಳೆಯ ಜೋಡಿ ಆಗಬಹುದು ಎಂದೇ ಶುರು ಮಾಡಿದ ಮಾತನ್ನು. ಹೀಗೆ ಮಾತಾಡಿ ಪ್ರಯೋಗಾಲಯದವರು ಆತನಿಗೆಂದು ಕೊಟ್ಟಿದ್ದ ಪ್ರಶ್ನೆಗಳನ್ನು ಕೇಳಲಾರಂಭಿಸಿದ. ಟಿಪಿಕಲ್ ಪ್ರಶ್ನೆಗಳು ಅವು. ಅವಳಿಗೆ ಏನಿಷ್ಟ? ಅವಳ ಫ್ರೀ ಸಮಯದಲ್ಲಿ ಅವಳು ಏನು ಮಾಡುತ್ತಾಳೆ? ಎಲ್ಲಾದರೂ ಯಾರೊಡನೆಯಾದರೂ ದೂರ ಪ್ರದೇಶಗಳಿಗೆ ಹೋಗಿದ್ದಾಳೆಯೇ? ತನಗೆ ಇಷ್ಟವಾದ ಗಂಡನ್ನು ಯಾವ ರೀತಿ ಸೆಳೆಯುತ್ತಾಳೆ ಎಂಬೆಲ್ಲ ಪ್ರಶ್ನೆಗಳು. ಸೂಸಾನ್ ಈ ಎಲ್ಲ ಪ್ರಶ್ನೆಗಳಿಗೂ 1-2 ವಾಕ್ಯದಲ್ಲಿ ಉತ್ತರಿಸಿದಳು. ಆದಷ್ಟು ಕಡಿಮೆ ಮಾತುಗಳಲ್ಲಿ ಮುಗಿಸಿದಳು. ತನ್ನ ಬಾಯ್ಫ್ರೆಂಡ್ ಜೊತೆಗೆ ದೂರದ ಟ್ರಿಪ್ಗೆ ಹೋಗಿ ಬಂದಿದ್ದನ್ನೂ ಹೇಳಿದಳು. ಹಾಗೆಯೇ ತನಗೆ ಬಾಯ್ಫ್ರೆಂಡ್ ಇರುವುದನ್ನೂ ಸಹ ಹೇಳಿದಳು. ಅವರಿಬ್ಬರ ಮಾತು ಮುಗಿಯಿತು. ಸ್ವಲ್ಪ ಹೊತ್ತಿನ ನಂತರ ಸೂಸಾನ್ 02 ಹುಡುಗನ ಜೊತೆ ಮಾತನಾಡಬೇಕಿತ್ತು. 02 ಅತ್ತ ವಿಡಿಯೋ ಕಾನ್ಫರೆನ್ಸ್ಗೆ ಬಂದ. ಯಾಕೆಂದರೆ ಇಲ್ಲಿ ಪ್ರಯೋಗ ನಡೀತಾ ಇದೆಯಲ್ಲ, ಈಗ 02 ಒಂದು ನಂಬರ್ ನಾವು ಕೊಟ್ಟಿದ್ದೀವಲ್ಲ, ಆ ಹುಡುಗನ ಜೊತೆಗೆ ಈಗ ಸೂಸನ್ ವಿಡಿಯೋ ಕಾನ್ಫರೆನ್ಸಲ್ಲಿ ಮಾತನಾಡ್ತಾಳೆ. ಆತನು ನೋಡಲು ಚೆನ್ನಾಗಿದ್ದಾನೆ. ಅವನು ಒಳ್ಳೆಯ ಕ್ಷೇತ್ರದಲ್ಲಿಯೇ ಕೆಲಸ ಮಾಡುವವ. ತಮಾಷೆಯಾಗಿ ಪಟಪಟ ಮಾತನಾಡುವವ. ಖಡಕ್ ಹಾಗೂ ಒರಟಾಗಿ ಮಾತನಾಡುತ್ತಾನೆ. ನೀನು ಯಾವಾಗಲೂ ಸರಿಯಾದ ಸಮಯಕ್ಕೆ ಬರುವವ, ಪ್ರಾಮಾಣಿಕ, ಕಮಿಟೆಡ್ ಹುಡುಗನನ್ನು ಬಯಸಿದಲ್ಲಿ ನನ್ನೊಡನೆ ಡೇಟ್ ಮಾಡಬೇಡ. ನಾನು ಯಾವುದೇ ರೀತಿಯ ಸ್ಪೆಷಲ್ ದಿನಗಳನ್ನು ನೆನಪಿಟ್ಟುಕೊಳ್ಳಲಾರೆ. ನಾನೊಂದು ತರಹ ಒರಟೊರಟು, ಮನಸ್ಸಿಗೆ ಏನು ಬರುತ್ತೋ ಅದನ್ನೇ ಹೇಳಿಬಿಡುವೆ ಎಂದೇ ಆತ ಮಾತು ಶುರು ಮಾಡಿದ. ನಂತರ ಪ್ರಶ್ನೆಗಳನ್ನು ಕೇಳಲಾರಂಭಿಸಿದ. ಇದೀಗ ಸೂಸಾನ್ 02 ಇವರ ಪ್ರಶ್ನೆಗಳಿಗೆ ಬಹಳ ಆಸಕ್ತಿಯಿಂದ ಕಣ್ಣುಗಳನ್ನು ಹೊರಳಿಸುತ್ತಾ, ವಾರೆಗಣ್ಣಲ್ಲಿ ನೋಡುತ್ತಾ, ಆಗಾಗ ಸಣ್ಣ ಮುಗುಳ್ನಗೆ ಬೀರುತ್ತಾ, ಮುಂಗುರುಳನ್ನು ಬಾರಿ ಬಾರಿ ಸರಿಸುತ್ತಾ, ಸೀದಾ ಕೂತು ಅವನ ಗಮನವನ್ನು ತನ್ನೆಡೆಗೆ ಸೆಳೆಯಲು ಯತ್ನಿಸುತ್ತಾ ಉತ್ತರಿಸಲಾರಂಭಿಸಿದಳು. ಅವಳ ದೇಹ ಚಲನೆಯಿಂದಲೇ ಆಕೆ ಅವನ ಕಡೆಗೆ ಸಂಪೂರ್ಣ ಆಕರ್ಷಿತವಾಗಿದ್ದು ತಿಳಿಯಿತು. ಅಷ್ಟೇ ಅಲ್ಲ, ತಾನು ದೂರದ ಟ್ರಿಪ್ ಹೋಗಿದ್ದು ಫ್ರೆಂಡ್ ಜೊತೆ ಎಂದು ಹೇಳಿದಳು. ನೆನಪು ಮಾಡ್ಕೊಳ್ಳಿ, ಹಿಂದಿನ ಮಾತುಕತೆಯಲ್ಲಿ ಬಾಯ್ಫ್ರೆಂಡ್ ಅಂತ ಹೇಳಿದ್ಲು. ಬೇಕಾಗಿಯೇ ತನಗೆ ಬಾಯ್ಫ್ರೆಂಡ್ ಇರುವುದನ್ನು ಮರೆಮಾಚಿದಳು, ಅವನಿಗೆ ಗೊತ್ತಾಗಬಾರದು ಎಂಬಂತೆ. ಯಾಕೆ, ಏನಾಗಿ ಹೋಯಿತು ಸೂಸನ್ಗೆ? ಅವಳು ಚಂಚಲೆಯೇ? ತನ್ನ ಬಾಯ್ಫ್ರೆಂಡ್ಗೆ ಮೋಸ ಮಾಡಿದಳೆ? ಇದೀಗ ಆ ಪ್ರಯೋಗದ ಬಗ್ಗೆ ಇನ್ನಷ್ಟು ತಿಳಿಯೋಣ. ಆ ಪ್ರಯೋಗದ ಮೊದಲ ಹಂತದಲ್ಲಿಯೂ ಹೀಗೆಯೇ ಇದೇ ರೀತಿಯ ಪ್ರಶ್ನೋತ್ತರ ಭೇಟಿ ನಡೆದಿತ್ತು. ಆಗ 01 ಬಹಳ ಸೌಮ್ಯ ಹಾಗೂ ಪ್ರಾಮಾಣಿಕ ಹುಡುಗ. *1 ತರಹ ಮತ್ತು *2 ಹಾಗೂ 02 ಒರಟು, ತಮಾಷೆ. ಆದರೆ ಆಗ ಸೂಸನ್ ಯಾವುದೇ ಭಾವೋದ್ವೇಗ, ದೇಹ ಚಲನೆ, ಆಕರ್ಷಣೆಯನ್ನು ಪ್ರದರ್ಶಿಸದೆ ಸೌಮ್ಯಳಾಗಿ ಉತ್ತರಿಸಿದಳು. ಆಗ ಇರದ ಚಲನೆ ಈಗೇನಾಯಿತು? ಈಗ ಆ ಪ್ರಯೋಗದ ದೊಡ್ಡ ಗುಟ್ಟುಗಳನ್ನು ತಿಳಿದುಕೊಳ್ಳೋಣ. ಆ ಅವಳಿ ಜವಳಿಗಳು ಇದ್ರಲ್ಲ, 01, 02, *1, *2 ಎಲ್ಲವೂ 0 ಮತ್ತು ಸ್ಟಾರ್ ಎಂಬ ಇಬ್ಬರು ನಟರು. ನಮಗೆ 4 ಜನ ಅಂತ ಅನಿಸಿತ್ತಲ್ಲ, ಅವರು ಇಬ್ಬರು ನಟರು. ಸೂಸಾನ್ ಈ 2 ವಾರಗಳಲ್ಲಿ 4 ಜನರೊಂದಿಗೆ ಮಾತನಾಡಿದೆ ಎಂದುಕೊಂಡಿದ್ದು ತಪ್ಪು.
ಅವಳು ಮಾತನಾಡಿದ್ದು ಕೇವಲ ಇಬ್ಬರು ನಟರ ಜೊತೆಗೆ. ಆದರೆ 01 ಮತ್ತು 02 ಇಬ್ಬರು 0 ಎಂಬ ನಟ ವಹಿಸಿದ ಪಾತ್ರ, ಹಾಗೂ ಸ್ಟಾರ್ 1 ಮತ್ತು ಸ್ಟಾರ್ 2 ಇಬ್ಬರು ಸ್ಟಾರ್ ಎಂಬ ನಟನ ಪಾತ್ರಗಳು. ಅಂದರೆ ಸೌಮ್ಯ ಸ್ವಭಾವ, ನಾಚಿಕೆ ಸ್ವಭಾವ ಹಾಗೂ ಒರಟು ರೌಡಿಯ ಹಾಗೆ ಮಾತುಕತೆಗಳು ಎರಡು ಒಬ್ಬನೇ ವಹಿಸಿದ ಪಾತ್ರಗಳು. 2 ವಾರಗಳ ಹಿಂದೆಯೂ ನಾಚಿಕೆ ಸ್ವಭಾವದ ಹುಡುಗ ಹಾಗೂ ಒರಟು ಹುಡುಗನ ಜೊತೆ ಮಾತನಾಡಿದಾಗ ಸೂಸಾನ್ಗೆ ಯಾವ ರೀತಿಯ ಬದಲಾವಣೆ ಇರಲಿಲ್ಲ. ಇದನ್ನು ತುಂಬ ಮುಖ್ಯವಾಗಿ ಗಮನಿಸಿ. 1 ವಾರಗಳ ಹಿಂದೆ ಅವಳು ಮಾತನಾಡಿದಾಗ ಯಾವುದೇ ರೀತಿಯಾದಂತಹ ಬದಲಾವಣೆ ಇರಲಿಲ್ಲ. ಆದರೆ ಈ ಸಲ ಒರಟು ಹುಡುಗನೊಂದಿಗೆ ಮಾತನಾಡಿದಾಗ ಆಕೆ ತನ್ನ ಬಾಯ್ ಫ್ರೆಂಡ್ ಬಗ್ಗೆ ಮುಚ್ಚಿಟ್ಟಿದ್ದಷ್ಟೇ ಅಲ್ಲ, ಆದಷ್ಟು ಆ ಒರಟೊರಟು ಹುಡುಗನನ್ನು ಆಕರ್ಷಿಸಲು ಪ್ರಯತ್ನಿಸಿದ್ದು. ಇದು ಯಾಕೆ? ಇದಕ್ಕೆ ಉತ್ತರ, ಸೂಸಾನ್ ಈ ಬಾರಿ ತನ್ನ ಫಲೋತ್ಪತ್ತಿ ಅಂದರೆ ಅಂಡೋತ್ಪತ್ತಿಯ ಸಮಯದಲ್ಲಿದ್ದಳು. ಮಾಸಿಕ ಋತುಚಕ್ರದ ಮೊದಲ ದಿನದಿಂದ 14 ಅಥವಾ 15ನೇ ದಿನವನ್ನು ಅಂಡೋತ್ಪತ್ತಿಯ ದಿನ ಎನ್ನುತ್ತಾರೆ. ಕೆಲವೊಮ್ಮೆ ಹೆಚ್ಚು ಕಡಿಮೆ ಆಗಬಹುದು. ಈ ಸಮಯದಲ್ಲಿ ಒಂದು ಅಂಡಾಣು ವೀರ್ಯದ ಸಮಾಗಮಕ್ಕೆ ಕಾಯುತ್ತಿರುತ್ತದೆ. ಆ ಸಮಯದಲ್ಲಿ ಅವಳ ಇಡೀ ದೇಹ ಗರ್ಭಧಾರಣೆಯನ್ನು ಎದುರು ನೋಡುತ್ತಾ ಸಜ್ಜಾಗಿರುತ್ತದೆ. ಬಹಳಷ್ಟು ಹಾರ್ಮೋನ್ಗಳು ಬದಲಾಗುತ್ತದೆ. ಈ ಒಂದು ಸಮಯದಲ್ಲಿ ಮಾತ್ರ ಹೆಣ್ಣು ಗರ್ಭಿಣಿಯಾಗಬಹುದು. ಇದನ್ನು ಅವಳ ಮೆದುಳು ಅರಿತಿರುತ್ತದೆಯೇನೋ ಎಂಬಂತೆ ಅವಳು ಸೂಕ್ತ ಗಂಡನ್ನು ಆಕರ್ಷಿಸಲು ಅವಳ ವರ್ತನೆಯನ್ನು ಪ್ರಚೋದಿಸುತ್ತದೆ. ಈ ಸಮಯದಲ್ಲಿ ಮೆದುಳಿಗೆ ಗೊತ್ತಿರುವುದೊಂದೇ, ಬಲಿಷ್ಠ ಹಾಗೂ ಗಡಸು ವ್ಯಕ್ತಿಯಿಂದ ಮಾತ್ರ ತನಗೆ ಉತ್ತಮ ಸಂತಾನವಾಗಲು ಹಾಗೂ ತಮ್ಮಿಬ್ಬರ ರಕ್ಷಣೆಗೆ ಸೂಕ್ತ ಎಂಬುದು. ಹೀಗಾಗಿ ಬಹುತೇಕ ಹೆಣ್ಣುಗಳು ಇಂಥ ರೌಡಿ ಗಡಸು ವ್ಯಕ್ತಿಗಳ ಬಲೆಗೆ ಬೀಳುವುದು ಇಂಥದ್ದೇ ಸಮಯದಲ್ಲಿ. ಈ ಮೇಲಿನ ಅಂಶಕ್ಕೆ ಕುರಿತಾದ ಹಲವಾರು ಪ್ರಯೋಗಗಳು ಇದನ್ನು ಪುಷ್ಟೀಕರಿಸುತ್ತವೆ. ಅಷ್ಟೆಲ್ಲ ಬೇಡ, ಹೆಂಗಸರು ನಿಮಗೆ ಯಾರ ಮೇಲಾದರೂ ತಾತ್ಕಾಲಿಕ ಕ್ರಶ್ ಅಥವಾ ಪ್ರೇಮ ಉಂಟಾಗಿದ್ದ ದಿನಗಳನ್ನು ನೆನಪಿಸಿಕೊಳ್ಳಿ. ಇದು ಆ ದಿನಗಳ ಸುತ್ತಲೇ ಇರುತ್ತದೆ. ಆದ್ದರಿಂದಲೇ ದಯವಿಟ್ಟು ನೆನಪಿಡಿ, ಈ ದಿನಗಳಲ್ಲಿ ಮೂಡುವ ಸೆಳೆತ, ಆಕರ್ಷಣೆ ಕೇವಲ ಭಾವನಾತ್ಮಕವಾದದ್ದು ಮಾತ್ರ, ಆದರೆ ಬುದ್ಧಿಯಿಂದಲ್ಲ. ಹಾಗಾಗಿ ಯಾವುದೇ ಪ್ರೀತಿ ಪ್ರೇಮ ಕುರಿತ ನಿರ್ಧಾರ ಈ ಸಮಯದಲ್ಲಿ ತೆಗೆದುಕೊಳ್ಳುವುದು ದೀರ್ಘಾವಧಿಯಲ್ಲಿ ಹಿತವಲ್ಲ. ಮನೆಯ ಹೆಣ್ಣು ಮಕ್ಕಳಿಗೆ, ಹುಡುಗಿಯರಿಗೆ ಈ ಬಗ್ಗೆ ಹೇಳಿ ಎಜುಕೇಟ್ ಮಾಡಿದರೆ ಅಯೋಗ್ಯರ ಕೈಗೆ ಸಿಕ್ಕಿ ನರಳುವುದು ತಪ್ಪುತ್ತದೆ. ನೋಡಿ, ವರ್ತನೆಯ ಹಿಂದೆ ಏನೆಲ್ಲ ಚೋದ್ಯಗಳು ಇದೆ ಅಂತ. ಇಲ್ಲಿ ಸರಿ ತಪ್ಪು ಪ್ರಶ್ನೆ ಅಲ್ಲವೇ ಅಲ್ಲ. ನಾವು ಮೇಲ್ನೋಟಕ್ಕೆ ಎಷ್ಟೊಂದು ರೀತಿಯಾದಂತಹ ಪ್ರತಿಕ್ರಿಯೆಗಳನ್ನು ನೀಡಿಬಿಡ್ತೀವಿ. ಯಾವುದೇ ಪ್ರತಿಕ್ರಿಯೆಯನ್ನು ನೀಡೋದಕ್ಕಿಂತ ಮೊದಲು ಯೋಚಿಸಬೇಕಾದ ಅಗತ್ಯತೆ ಇದೆ ಅನ್ನೋದು ಅರ್ಥ ಆಯಿತು ಅಲ್ವಾ? ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಯಾಕೆ ನಮ್ಮ ಮಕ್ಕಳು ಹೀಗೆ ವರ್ತಿಸ್ತಿದ್ದಾರೆ ಎನ್ನುವ ಒಂದು ಪ್ರಶ್ನೆಗೆ ಉತ್ತರ ಕೂಡ ಇಲ್ಲಿ ಸಿಗತ್ತೆ. ಭರವಸೆಯನ್ನು ಇನ್ನಷ್ಟು ಜನರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.